ನಿಮ್ಮಗಳಿಂದ ನಾವುಗಳಲ್ಲ, ನಮ್ಮಗಳಿಂದಾನೇ ನೀವುಗಳು. ಕಾಟೇರ ಸಿನಿಮಾದ ಕಥೆಗಾರ ಜಡೇಶ್ ಕೆ ಹಂಪಿ ನಿರ್ದೇಶನದ ದುನಿಯಾ ವಿಜಯ್ ನಟನೆಯ ಬಹುನಿರೀಕ್ಷಿತ ಚಿತ್ರ ಲ್ಯಾಂಡ್ ಲಾರ್ಡ್. ಈ ಸಿನಿಮಾದ ಟ್ರೈಲರ್ ಕಾಟೇರದ ಮುಂದಿನ ಕತೆ ಅಲ್ಲದಿದ್ದರೂ ಅದರಂತೆಯೇ ಮತ್ತೊಂದು ಗಟ್ಟಿಯಾದ ಧ್ವನಿಯಿಂದ ಸಂಚಲನ ಮೂಡಿಸಲಿಕ್ಕೆ ತಯಾರಾಗಿದೆ. 1975-80 ಅವಧಿಯಲ್ಲಿ ನಡೆದಂತ ಒಂದಷ್ಟು ನೈಜ ಘಟನೆಗಳ ಆಧಾರಿತ ಕಥೆಯನ್ನ ಹೇಳುವ ಈ ಸಿನಿಮಾ ಅಮಾಯಕ ರೈತರು ತಮ್ಮ ಭೂಮಿ ಮತ್ತು ಬದುಕಿಗಾಗಿ ನಡೆಸಿದ್ದ ಹೋರಾಟದ ಚಿತ್ರಣವನ್ನ ನೈಜವಾಗಿ ತೋರಿಸಲು ಮುಂದಾಗಿದೆ. ಹಳ್ಳಿಗೂ ಸಮಾನತೆ ಬರಬೇಕು, ಸಂವಿಧಾನದ ಆಶಯಗಳು ಈಡೇರಬೇಕು ಅಂತ ವಿನಂತಿ ಮಾಡಿಕೊಳ್ಳುವ ಸಿನಿಮಾ ಈ ಲ್ಯಾಂಡ್ ಲಾರ್ಡ್. ಹೆಣ್ಮಕ್ಳ ಕಬ್ಬಳೆ ಕುಂಕುಮ ಅವಳು ಮಣ್ಣು ಹೋಗೋ ಗಂಟೆ ಶಾಶ್ವತವಾಗಿರ್ಬೇಕು. ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ದುನಿಯಾ ವಿಜಯ್ ಹಿಂದೆಂದೂ ಕಾಣಿಸಿಕೊಳ್ಳದ ಪಾತ್ರ ಹಾಗೂ ಶೈಲಿಯಲ್ಲಿ ಅಂದರೆ ಬಡ ರೈತನ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಖಳನಾಯಕನಾಗಿ ರಾಜ್ ಬಿ ಶೆಟ್ಟಿ ಕಂಗೊಳಿಸಿದ್ದಾರೆ. ಗ್ರಾಮ್ಯದ ಹಿನ್ನೆಲೆಯ ಈ ಕತೆ 80-90ರ ದಶಕದಲ್ಲಿರುವಂತೆಯೇ ಚಿತ್ರೀಕರಣಗೊಂಡಿದೆ. ಸ್ವಾವಲಂಬಿಯಾಗಬೇಕು ಎನ್ನುವ ನಾಯಕನ ಯೋಚನೆ ಹೇಗೆ ಕ್ರಾಂತಿಯಾಗಿ ರೂಪುಗೊಳ್ಳುತ್ತದೆ ಎನ್ನುವ ಕಥಾಹಂದರ ಹೊಂದಿರುವ ಈ ಚಿತ್ರದಲ್ಲಿ ರಚಿತಾ ರಾಮ್ 18 ವರ್ಷದ ಮಗಳಿರುವ ಹಳ್ಳಿಯ ಮಹಿಳೆಯಾಗಿ ಕಾಣಿಸಿಕೊಳ್ತಾರೆ. ಇದೇ ಜನವರಿ 23ಕ್ಕೆ ತೆರೆ ಮೇಲೆ ಕಾಣಿಸೋಕೆ ರೆಡಿ ಆಗಿರುವ ಲ್ಯಾಂಡ್ ಲಾರ್ಡ್ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು, ಚೋಮನದುಡಿ ಕೃತಿಗಳ ಸ್ಫೂರ್ತಿಯಿಂದ ಹೆಣೆದುಕೊಂಡಿದ್ದು, ಜಮೀನ್ದಾರಿ ಪದ್ಧತಿಯ ದೌರ್ಜನ್ಯ, ದಬ್ಬಾಳಿಕೆಯ ವಿರುದ್ಧ ಹೋರಾಟದ ಮೂಲಕ ಎಲ್ಲ ವರ್ಗದವರ ಪರವಾಗಿ ಸಮಾನತೆಯ ಧ್ವನಿ ಎತ್ತುವ ಸಿನಿಮಾ ಆಗಿದ್ದು, ಸಿನಿಮಾದಲ್ಲಿ ಗಟ್ಟಿಯಾದ ಕಥಾವಸ್ತುವಿನ ಜೊತೆಗೆ ಆಕ್ಷನ್, ಮನರಂಜನೆ, ಪ್ರೀತಿ, ಕುಟುಂಬಗಳ ಸಂಬಂಧ, ನಗು, ಅಳು ಎಲ್ಲವೂ ಕ್ರೋಢೀಕರಣಗೊಂಡಿದೆ. ತುಂಬಾ ಒಳ್ಳೆಯ ವಿಚಾರ ಸಾರುವ ಮತ್ತು ಎಲ್ಲ ರೈತರ ಕುಟುಂಬದವರು ನೋಡಬೇಕಾದ ಸಿನಿಮಾ. ಉಮಾಶ್ರೀ, ರಾಕೇಶ್ ಅಡಿಗ, ರಿತನ್ಯ, ಶಿಶಿರ್ ಬೆಕಾಡಿ, ಅಚ್ಯುತ್ ಕುಮಾರ್, ಮಿತ್ರ, ಅಭಿಷೇಕ್ ಬಾಸ್ ಹೀಗೆ ದೊಡ್ಡ ತಾರಾಬಳಗವೇ ಈ ಸಿನಿಮಾದಲ್ಲಿದೆ. ಸಾರಥಿ ಫಿಲಮ್ಸ್ ಲಾಂಛನದಲ್ಲಿ ಕೆ.ವಿ. ಸತ್ಯಪ್ರಕಾಶ್, ಹೇಮಂತ್ ಗೌಡ, ಕೆ.ಎಸ್. ನಿರ್ಮಿಸಿರುವ ಈ ಸಿನಿಮಾಗೆ ಸ್ವಾಮಿ ಜೆ ಗೌಡ ಛಾಯಾಚಿತ್ರಗ್ರಹಣ, ಕೆ.ಎಂ. ಪ್ರಕಾಶ್ ಸಂಕಲನವಿದೆ. ಬದಲಾಗಿ ಇಲ್ಲ ಅಂದ್ರೆ ಬದಲಾಯಿಸ್ತಾರೆ.